ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಈ ಒಂದು ವಿಡಿಯೋನ ಮೊದಲನೇ ಬಾರಿಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಆ, ಅದೇ ರೀತಿ ಒಂದು ವಿಡಿಯೋ ಕೆಳಗಡೆ ನಮ್ಮದೊಂದು ವಾಟ್ಸಪ್ ಗ್ರೂಪನ್ನು ಲಿಂಕನ್ನು ಹಾಕಿರ್ತೀನಿ. ನಿಮ್ಮ ಪಿ ಸಿ ಟಿ ಬಗ್ಗೆ ಏನೇ ಡೌಟ್ ಇದ್ದರೂ ಕೂಡ ಈ ಒಂದು ವಾಟ್ಸಪ್ಪಲ್ಲಿ ಜಾಯ್ನ್ ಆಗಿ ಕ್ಲಾರಿಫಿಕೇಷನ್ನ ತೆಗೆದುಕೊಳ್ಬೋದು. ಈ ಒಂದು ವಿಡಿಯೋದಲ್ಲಿ ನಾನು ಏನನ್ನು ಕವರ್ ಮಾಡ್ತಾ ಇದ್ದೀನಪ್ಪ ಅಂದರೆ, ಇನ್ನೂ ರ್ಯಾಂಕ್ ಲಿಸ್ಟ್ ಬಿಟ್ಟಿಲ್ಲ. ರ್ಯಾಂಕ್ ಬಂದಾದಮೇಲೆ ಯಾವ ಥರ ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು ಅಂದರೆ, ನಮ್ಮ ಒಂದು ರ್ಯಾಂಕ್ ಒಳಗಡೆ ಬರ್ತಕ್ಕಂಥ ಬೆಸ್ಟ್ ಕಾಲೇಜಸ್ನ ಯಾವ ಥರ ಲಿಸ್ಟ್ ಔಟ್ ಮಾಡ್ಕೋಬೇಕು, ಮತ್ತು ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋಕ್ಕಿಂತ ಮುಂಚೆ ನಮಗೆ ಯಾವೆಲ್ಲ ವಿಷಯಗಳು ಗೊತ್ತಿರಬೇಕು ಅದನ್ನೆಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ನ ಕೇಳಿಕೊಂಡು ಹಾಗೆ ಹೋಗ್ಬಿಡ್ತೀರಾ, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಿ ಸಿ ಟಿ ಬಗ್ಗೆ ಏನೇ ಅಪ್ಡೇಟ್ ಇದ್ರೂ ಕೂಡ ಈ ಒಂದು ಯೂಟ್ಯೂಬ್ ಚಾನಲಲ್ಲಿ ಬೇಗ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಮೊದಲು ನೀವು ನಿಮ್ಮ ರ್ಯಾಂಕನ್ನು ನೋಡ್ಕೊಂಡ್ಬಿಟ್ಟು ಕಾಲೇಜಸ್ನ ಲಿಸ್ಟ್ ಔಟ್ ಮಾಡೋಕ್ಕಿಂತ ಮುಂಚೆ ಏನು ವಿಷಯ ನಿಮಗೆ ಗೊತ್ತಿರಬೇಕಂದ್ರೆ, ಪ್ರೀವಿಯಸ್ ಇಯರ್ದು ಕಟ್ ಆಫನ್ನು ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ನೀವು ಆ ಪ್ರೀವಿಯಸ್ ಇಯರ್ದು ಕಟ್ ಆಫ್ ಎಲ್ಲಿ ಸಿಗುತ್ತೆ ಅಂದರೆ, ನಿಮ್ಮ ಒಂದು ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಕೆ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಕೆ ವೆಬ್ಸೈಟನ್ನು ಓಪನ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಪ್ರೀವಿಯಸ್ ಇಯರ್ ಅಂದರೆ 2023 3 PDF ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾವುದಪ್ಪ 3 PDF ಅಂದರೆ, ಮೊದಲನೇದು ಫಸ್ಟ್ ರೌಂಡ್ ಕಟ್ ಆಫ್ ಲಿಸ್ಟು, ಮತ್ತು ಸೆಕೆಂಡ್ ರೌಂಡ್ ಕಟ್ ಆಫ್ ಲಿಸ್ಟು, ಮತ್ತು ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್. ಈ 3 PDF ನೀವೇನು ಮಾಡ್ಕೋಬೇಕು, ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ. ಓಕೆ, ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಥರ ಅಲ್ಲಿ ಕಟ್ ಆಫ್ ಲಿಸ್ಟನ್ನು ಶೋ ಆಗುತ್ತೆ. ಅದಾದಮೇಲೆ ಇನ್ನೂ ಕೆಲವೊಂದು ವಿದ್ಯಾರ್ಥಿಗಳಿಗೆ ಯಾವ ಥರ ಆ ಒಂದು ಕಟ್ ಆಫನ್ನು ಅನಲೈಸ್ ಮಾಡೋದು ಅಂತ ಗೊತ್ತಿಲ್ಲ. ಹಿಂದಿನ ವೀಡಿಯೋದಲ್ಲೂ ಕೂಡ ನಾನು ಡೀಟೇಲಾಗಿ ಹೇಳಿದ್ದೀನಿ ಯಾವ ಥರ ಕಟ್ ಆಫನ್ನು ಅನಲೈಸ್ ಮಾಡೋದು ಅಂತ. ನೋ ಪ್ರಾಬ್ಲಮ್, ಈ ಒಂದು ವೀಡಿಯೋದಲ್ಲೂ ಕೂಡ ಯಾವ ಥರ ಕಟ್ ಆಫನ್ನು ಅನಲೈಸ್ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲೂ ಕೂಡ ಇನ್ ಡೀಟೇಲಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಬನ್ನಿ, ಅದು ಒಂದು PDF ನೀವು ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ಈ ಒಂದು ಕಟ್ ಆಫನ್ನು ಯಾವ ಥರ ಅನಲೈಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಇವಾಗ ನೋಡ್ಬೋದು, ಕಟ್ ಆಫ್ ಅನಲೈಸಲ್ಲಿ 1G ಅಂತ ಇದೆ, 1H ಅಂತ ಇದೆ, 2AG ಅಂತ ಇದೆ, 2H ಅಂತ ಇದೆ. ಇದು ಏನಪ್ಪ, ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಕೂಡ ಗೊತ್ತಿಲ್ಲ ಇದು ಏನಿದು ಅಂತ. ನಾನು ನಿಮಗೆ ಹೇಳ್ತೀನಿ ನೋಡಿ. 1G ಅಂದರೆ ಕ್ಯಾಟಗರಿ ಜನರಲ್ ಅಂತ ಅರ್ಥ. 1H ಅಂದರೆ ಕ್ಯಾಟಗರಿ 1 ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಅಂತ ಅರ್ಥ. H ಅಂದರೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಕೋಟಾದಲ್ಲಿರ್ತಕ್ಕಂಥ ಸೀಟ್ಗಳು ಅಪ್ಲೈ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಇನ್ನು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸೀಟ್ಗಳನ್ನು ಆಯ್ಕೆ ಮಾಡೋದಕ್ಕೆ ಅವರಿಗೆ ಅವಕಾಶ ಇರೋದಿಲ್ಲ. ಹೌದಾ, ಇದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಮತ್ತು ನಾನ್ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು. ಇವಾಗ 2AG ಅಂದರೆ ಕ್ಯಾಟಗರಿ 2A ಜನರಲ್ ಅಂತ ಅರ್ಥ. 2AH ಅಂದರೆ ಕ್ಯಾಟಗರಿ 2A ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. 2VG ಅಂದರೆ ಕ್ಯಾಟಗರಿ 2B ಜನರಲ್ ಅಂತ ಅರ್ಥ. 2BH ಅಂದರೆ ಕ್ಯಾಟಗರಿ 2B ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. 3AG ಅಂದರೆ ಕ್ಯಾಟಗರಿ 3A ಜನರಲ್ ಅಂತ ಅರ್ಥ. 3AH ಅಂದರೆ ಕ್ಯಾಟಗರಿ 3A ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. 3BG ಅಂದರೆ ಕ್ಯಾಟಗರಿ 3B ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. 3BH ಅಂದರೆ ಕ್ಯಾಟಗರಿ 3B ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. GM ಅಂದರೆ ಜನರಲ್ ಅಂತ ಅರ್ಥ. GMH ಅಂದರೆ ಜನರಲ್ಲು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಅಂತ ಅರ್ಥ. PH ಅಂದರೆ ಹ್ಯಾಂಡಿಕ್ಯಾಪ್ಟ್ ವಿದ್ಯಾರ್ಥಿಗಳು ಬರ್ತಾರೆ. SCG ಅಂದರೆ SC ಜನರಲ್ ಅಂತ ಅರ್ಥ. SCH ಅಂದರೆ SC ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು ಅಂತ ಅರ್ಥ. STG ಅಂದರೆ ST ಜನರಲ್ ಅಂತ ಅರ್ಥ. STH ಅಂದರೆ ST ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ. ಇನ್ನು XD ಅಂದರೆ ಎಕ್ಸ್ ಆರ್ಮಿ ವಿದ್ಯಾರ್ಥಿಗಳು ಈ ಒಂದು ಕೋಟಾದಲ್ಲಿ ಬರ್ತಾರೆ. ಇದನ್ನು ನೀವು ಅನಲೈಸ್ ಮಾಡೋದು ನಿಮಗೆ ಗೊತ್ತಾಗಬೇಕು. ಓಕೆ, ಅದಾದಮೇಲೆ ಇವಾಗ ನಿಮ್ಮ ಒಂದು ರ್ಯಾಂಕ್ ಬಂದಾದಮೇಲೆ ನಿಮ್ಮ ಒಂದು ರ್ಯಾಂಕ್ ಒಳಗಡೆ ಬರ್ತಕ್ಕಂಥ ಕಾಲೇಜಸ್ನ ಆಯ್ಕೆ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು 3rd B ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿ ಆಗಿದ್ದೀನಿ ಅಂತ ಅಂದ್ಕೊಳ್ಳಿ. ನನಗೆ ರ್ಯಾಂಕ್ ಎಷ್ಟು ಬಂದಿದೆಯಪ್ಪ ಅಂದರೆ PCTಯಲ್ಲಿ ಒಂದು 210 ರ್ಯಾಂಕ್ ಬಂದಿರುತ್ತೆ ನನಗೆ PCTಯಲ್ಲಿ. ಆವಾಗ ನಾನು ಏನು ನೋಡ್ಕೋಬೇಕಂದ್ರೆ, ಇಲ್ಲಿ 3rd B ಜನರಲ್ ಅಂತ ಇದೆಯಲ್ಲ, 3rd B ಜನರಲನ್ನು ನೋಡ್ಕೋಬೇಕು. 3rd B H ಅಂತ ಇದೆಯಲ್ಲ, ಈ ಒಂದು 2 ಕೋಟಾದಲ್ಲಿ ಬರ್ತಕ್ಕಂಥ ಸೀಟ್ಗಳನ್ನು ಅಥವಾ ಕಟ್ ಆಫನ್ನು ನಾವು ನೋಡಿ ಅನಲೈಸ್ ಮಾಡಿಕೊಂಡು ಕಾಲೇಜ್ ಲಿಸ್ಟನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆದರೆ 3rd B ಜನರಲ್ ಇರ್ತಕ್ಕಂಥ ವಿದ್ಯಾರ್ಥಿಗಳು 3rd B ಜನರಲ್ ಇರ್ತಕ್ಕಂಥ ಕಟ್ ಆಫನ್ನು ನೋಡಿಕೊಂಡು ಕಾಲೇಜಸ್ಸನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕಾಗುತ್ತೆ. 3rd B H ನಿಮಗೆ ಅನ್ವಯ ಆಗೋದಿಲ್ಲ ನಾನು ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ. ಇದು ನೀವು ನೆನಪಲ್ಲಿ ಇಟ್ಕೋಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನನಗೆ 210 ರ್ಯಾಂಕ್ ಬಂದಿದೆ ಅಂದರೆ, ಇವಾಗ ನೋಡ್ಬೋದು ನೀವು ಇಲ್ಲಿ 3rd B H ಅಲ್ಲಿ 225 ಕಟ್ ಆಫ್ ಲಿಸ್ಟ್ ಇದೆ ಈ ಒಂದು RV ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ. ಹೌದಾ, ಅವಾಗ ನನಗೇನಾಗುತ್ತೆ ಅಂದರೆ 210 ರ್ಯಾಂಕ್ ಬಂದಿದೆ ನನಗೆ 3rd B H ಅಲ್ಲಿ ಈ ಒಂದು ಕೋಟಾದಲ್ಲಿ ನನಗೆ ಸೀಟ್ ಸಿಗುತ್ತೆ ಈ ಒಂದು RV ಇನ್ಸ್ಟಿಟ್ಯೂಟಲ್ಲಿ ಮ್ಯಾನೇಜ್ಮೆಂಟಲ್ಲಿ. ಆವಾಗ ನನಗೆ ಈ ಒಂದು ಕಾಲೇಜು ಲಿಸ್ಟ್ ಔಟ್ ಆಗುತ್ತೆ.
ಇನ್ನು ತರ್ಡ್ ವಿ ಜಿಯಲ್ಲಿದ್ದಾಗ ನನಗೆ ಈ ಒಂದು ಕಾಲೇಜು ಲಿಸ್ಟ್ ಔಟ್ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದರೆ ಅಲ್ಲಿ ಕಟ್ ಆಫ್ ಎಷ್ಟಿದೆ, ಲಾಸ್ಟ್ ಕಟ್ ಆಫ್ ಒಂದು ಕಾಲೇಜಲ್ಲಿ 200 ಇದೆ. 200 ಇದ್ದಾಗ ನಂದು ರ್ಯಾಂಕ್ ಎಷ್ಟಿದೆ, 210 ಇದೆ. ನಂದು ರ್ಯಾಂಕು ಆ ಕಾಲೇಜ್ ಕಟ್ ಆಫ್ಗಿಂತ ಏನಿದೆ ಜಾಸ್ತಿ ಇದೆ. ಅವಾಗ ನನಗೆ ಒಂದು ಆರ್ ವಿ ಇನ್ಸ್ಟಿಟ್ಯೂಟ್ ಆಫು ಲಿಸ್ಟ್ ಔಟ್ ಆಗೋದಿಲ್ಲ. ಯಾವಾಗ ತರ್ಡ್ ವಿ ಜನರಲಲ್ಲಿ ಲಿಸ್ಟ್ ಆಗೋದಿಲ್ಲ. ತರ್ಡ್ ವಿ ಹೈದರಾಬಾದ್ ಕರ್ನಾಟಕದಲ್ಲಿ ನನಗೇನಾಗುತ್ತೆ, ಆ ಒಂದು ಕಾಲೇಜು ಸೀಟ್ ಸಿಗುತ್ತೆ. ಈ ಥರ ಅನಲೈಸ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋಬೇಕು. ಓಕೆ, ಅದಾದಮೇಲೆ ನೀವು ಕಾಲೇಜು ಎಲ್ಲಿ ಮಾಡ್ತೀರಂದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಕೆಲವೊಬ್ಬರಿಗೆ ಮನೆಯಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ದೂರ ಹೋಗೋದಕ್ಕೆ. ಇನ್ನು ಕೆಲವೊಬ್ಬರು ದೂರ ಹೋಗಿ ಕಲಿಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ. ಆ ಒಂದು ನೀವು ಎಲ್ಲಿ ಕಾಲೇಜಸ್ನ ಮಾಡ್ತೀರಾ ಆ ಒಂದು ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಕೆಲವೊಬ್ಬರಿಗೆ ಮನೆಯಲ್ಲಿ ಏನಾಗುತ್ತೆ ಅಂದರೆ ದೂರ ಕಳಿಸೋದಕ್ಕೆ ಇಷ್ಟಪಡೋದಿಲ್ಲ ತಂದೆ ತಾಯಿ. ನೀನು ಇಲ್ಲೇ ಕಲಿ, ಇಲ್ಲೇ ಓದು, ಇಲ್ಲೇ ಏನೇ ಮಾಡಿದ್ರು ಕೂಡ ಇಲ್ಲೇ ಮಾಡುವಂಥ ಮನೆಯಲ್ಲಿ ರೆಸ್ಟ್ರಿಕ್ಷನನ್ನು ಹಾಕ್ತಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳೋದ ಪ್ರಕಾರ ಇಲ್ಲಿ ನೀವು ಸಮೀಪದಲ್ಲಿ ಇರೋ ಕಾಲೇಜ್ನ ಆಯ್ಕೆ ಮಾಡಿಕೊಂಡ್ರೆ ಅವು ಅಷ್ಟೊಂದು ಚೆನ್ನಾಗಿರಲ್ಲ, ಅಷ್ಟು ಪ್ಲೇಸ್ಮೆಂಟ್ ಕೂಡ ಇರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ದೂರ ಹೋಗಿ ಕಲಿಯೋದಕ್ಕೆ ಟ್ರೈ ಮಾಡಿ. ಕಷ್ಟ ಆಗುತ್ತೆ ಹೌದು, ಅಲ್ಲೆಲ್ಲ ಊಟ ಚೆನ್ನಾಗಿರಲ್ಲ, ಏನೂ ಚೆನ್ನಾಗಿರಲ್ಲ. ಬಟ್ ಆದ್ರೂ ಕೂಡ ಕಷ್ಟಪಟ್ಟರೆ ತಾನೇ ನಾವು ಕೂಡ ಒಂದು ಸಕ್ಸಸ್ ಆಗೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನಾನು ಸಜೆಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ ಸ್ವಲ್ಪ ದೂರ ಹೋಗಿ ಕಲಿಯೋದಕ್ಕೆ ಟ್ರೈ ಮಾಡಿ. ಓಕೆ, ಅದಾದ ನಂತರ ನಿಮ್ಮ ರ್ಯಾಂಕ್ ಒಳಗಡೆ ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೊಂಡ್ಮೇಲೆ ಆಪ್ಷನ್ ಎಂಟ್ರಿ ಮಾಡುವಾಗ ಅಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಇವಾಗ ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಮಿನಿಮಮ್ ಅಂದರೆ ನನಗೆ PCTಯಲ್ಲಿ ಒಂದು ಚೆನ್ನಾಗಿರೋ ಸ್ಕೋರ್ ಬಂದಿದೆ ಅಂದರೆ ನಾನು ಒಂದು ಏನಿಲ್ಲ ಅಂದರೆ ಮಿನಿಮಮ್ ಒಂದು 20 ಕಾಲೇಜಸ್ ಆದರೂ ಆಪ್ಷನ್ ಎಂಟ್ರಿಯಲ್ಲಿ ಲಿಸ್ಟ್ ಔಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇವಾಗ ನನಗೆ ಯಾವ್ರೇಜ್ ಆಗಿರುತ್ತೋ ಅಂಥ ಸ್ಕೋರ್ ಬಂದಿದೆ ಅಂತ ಅಂದ್ಕೊಳ್ಳಿ. ಯಾವ್ರೇಜ್ ಅಂದರೆ ಒಂದು 3,000ದಿಂದ ಒಂದು ನನಗೆ 10,000 ಅಥವಾ 12,000 ಒಳಗಡೆ ಒಂದು ಯಾವ್ರೇಜ್ ಸ್ಕೋರ್ ಬಂದಿದೆ PCTಯಲ್ಲಿ ಅಂದರೆ ನೀವು ಮಿನಿಮಮ್ ಅಂದ್ರೂ ಒಂದು 30 ಕಾಲೇಜಸ್ನ ಲಿಸ್ಟ್ ಔಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ PCTಯಲ್ಲಿ. ಇನ್ನು ಬರ್ತೇನೆ, ಇನ್ನು ಕಡಿಮೆ ರ್ಯಾಂಕ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಅಂದರೆ ಒಂದು 13,000ದಿಂದ ಮೇಲೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮಿನಿಮಮ್ ಅಂದರೆ ಒಂದು 40 ಕಾಲೇಜಸ್ನ ನೀವು ಲಿಸ್ಟ್ ಔಟ್ ಮಾಡ್ಕೋಬೇಕು. ಅದನ್ನು ಕಾಲೇಜಸ್ನ ಯಾವ ಥರ ಲಿಸ್ಟ್ ಔಟ್ ಮಾಡ್ಕೋಬೇಕಂದ್ರೆ, ಇವಾಗ ಯಾವರೇಜ್ ಬಂದಿರೋಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕಡಿಮೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು PCTಯಲ್ಲಿ ನಿಮಗೆ ಮಾರ್ಕ್ಸು ನೀವು ಯಾವ ಥರ ಲಿಸ್ಟ್ ಔಟ್ ಮಾಡ್ಕೋಬೇಕಂದ್ರೆ, ಇವಾಗ ನಿಮ್ಮ ಡ್ರೀಮ್ ಕಾಲೇಜ್ ಅಂತ ಇರುತ್ತೆ ಗೊತ್ತಾ, ಟಾಪಲ್ಲಿ ಇರ್ತಾಗಲ್ಲ ಅಂದರೆ ಟಾಪ್ 10 ಕಾಲೇಜು, ಟಾಪ್ 20 ಕಾಲೇಜು, ಆ ಕಾಲೇಜಸ್ನ ನೀವು ಫಸ್ಟಿಗೆ ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಲಿಸ್ಟ್ ಔಟ್ ಮಾಡಿಕೊಂಡು ಹಾಕಬೇಕಾಗುತ್ತೆ. ಅವಕ್ಕೆ ಒಂದು ಕಾಲೇಜ್ನ ಹಾಕ್ಕೊಂಡು ಇನ್ನು ಕೆಳಗಡೆ ಯಾವ ಥರ ಕಾಲೇಜ್ನ ಹಾಕೋಬೇಕಂದ್ರೆ ನಿಮ್ಮ ಕಟ್ ಆಫ್ ಒಳಗಡೆ ಬರ್ತಕ್ಕಂಥ ಅಂದರೆ ನಿಮ್ಮ ರ್ಯಾಂಕ್ ಒಳಗಡೆ ಬರ್ತಕ್ಕಂಥ ಕಾಲೇಜಸ್ಗಳನ್ನು ಆಯ್ಕೆ ಮಾಡ್ಕೋಬೇಕು. ಇನ್ನು 20 ಕಾಲೇಜಸ್ ಯಾವ ಥರ ಇರಬೇಕಂದ್ರೆ ಟಾಪ್ ಕಾಲೇಜಸ್ ಇರಬೇಕು. ನೀವು ಯಾವ ಸಿಟಿಯಲ್ಲಿ ಮಾಡ್ತಿರಲ್ಲ, ಈಗ ಬೆಂಗಳೂರು ಅಥವಾ ಬೆಳಗಾವಿಯಲ್ಲಿ ಮಾಡ್ಬೋದು ಅಥವಾ ಮೈಸೂರಲ್ಲಿ ಮಾಡ್ಬೋದು, ನೀವೆಲ್ಲೇ ಮಾಡಿ ಆ ಒಂದು ಸಿಟಿಲಿ ಇರ್ತಕ್ಕಂಥ ಟಾಪ್ ಕಾಲೇಜಸ್ನ ನೀವು ನಿಮ್ಮ ಒಂದು ಫಸ್ಟಿಗೆ ನೀವು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ. ಒಂದು 10 ಕಾಲೇಜಸ್ ಅಥವಾ 20 ಕಾಲೇಜ್ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ. ಅದಾದಮೇಲೆ ನಿಮ್ಮ ರ್ಯಾಂಕ್ ಒಳಗಡೆ ಬರ್ತಕ್ಕಂಥ ಕಾಲೇಜಸ್ನ ನೀವು ಚೂಸ್ ಮಾಡ್ಕೋಬೇಕು. ಇದು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇದನ್ನು ಯಾವ ಥರ ಯಾಕೆ ಮಾಡಬೇಕಂತ ಹೇಳ್ತಿದ್ದೀನಪ್ಪ ಅಂದರೆ ಏನಾಗುತ್ತೆ ಅಂದರೆ ಇವಾಗ ನೋಡ್ಬೋದು, ರೇವಾ ಯೂನಿವರ್ಸಿಟಿಯಲ್ಲಿ ತರ್ಡ್ BH ಅಲ್ಲಿ 3,292 ಸೀಟ್ ಇವೆ. ಅಂದರೆ ಆ ಒಂದು ರ್ಯಾಂಕ್ ಒಳಗಡೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡುವಾಗ ಆ ಒಂದು ಕಾಲೇಜಸ್ಗೆ ನೋಡ್ದೇ ಆಕೆ ಇರೋದಿಲ್ಲ, ಯಾರು ಕೂಡ ಆ ಒಂದು ಕಾಲೇಜನ್ನ ಚೂಸೇ ಮಾಡ್ಕೊಂಡಿರೋದಿಲ್ಲ. ಆವಾಗ ಏನಾಗುತ್ತೆ, ನಾನು ಚೂಸ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಅಂದ್ಕೊಳ್ಳಿ. ಇವಾಗ ಸಪೋಸ್ ನನಗೆ ಒಂದು 5,000 ರ್ಯಾಂಕ್ ಬಂದಿದೆ, 3,000 ಒಳಗಡೆ ಆ ಒಂದು ಕಾಲೇಜ್ ಕಟ್ ಆಫ್ ಇದೆ, ನಂದು 5,000 ರ್ಯಾಂಕ್ ಇದೆ. ಬಟ್ ಆದರೆ 3,000 ಒಳಗಡೆ ಇರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳು ಆ ಒಂದು ಕಾಲೇಜಸ್ನ ಸೆಲೆಕ್ಟ್ ಮಾಡ್ಕೊಂಡಿರೋದಿಲ್ಲ. ಬಟ್ ಆ ಕಾಲೇಜು ಟಾಪಲ್ಲಿರುತ್ತೆ, ಯಾರು ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರೆ. ಬಟ್ ಕೆಲವೊಬ್ಬರು ಎಲ್ಲೋ ಸ್ಕಿಪ್ ಮಾಡ್ಕೊಂಡು ಹೋಗಿರ್ತಾರೆ ಅಥವಾ ಏನೋ ಒಂದು ಕಾರಣಾಂತರಗಳಿಂದ ಚೂಸ್ ಮಾಡ್ಕೊಂಡಿರೋಲ್ಲ. ಆವಾಗ ಅಲ್ಲೊಂದು ಏನಾದರೂ ಸೀಟ್ ಉಳಿದಿದ್ರೆ ಆ ಒಂದು ಟಾಪ್ ಕಾಲೇಜಲ್ಲಿ ನಾವು ಅಪ್ಲೈ ಮಾಡಿರ್ತೀವಲ್ವ, ಆವಾಗ ನಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಈ ಥರ ಈ ಒಂದು ಆಪ್ಷನ್ ಎಂಟ್ರಿ ವರ್ಕ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಡ್ರೀಮ್ ಕಾಲೇಜ್ಗಳನ್ನು ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಒಂದು 10 ಕಾಲೇಜ್ ಅಥವಾ 20 ಕಾಲೇಜು ನಿಮ್ಮ ಒಂದು ಡ್ರೀಮ್ ಕಾಲೇಜಸ್ನ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಹಾಕಿ. ಅದಾದಮೇಲೆ ನಿಮ್ಮ ರ್ಯಾಂಕ್ ಒಳಗಡೆ ಬರ್ತಕ್ಕಂಥ ಕಾಲೇಜ್ಗಳನ್ನು ಹಾಕಿ. ಇಷ್ಟು ಗೊತ್ತಾಯ್ತಾ? ಅದಾದಮೇಲೆ
ನೀವು ಏನು ನೋಡ್ಕೋಬೇಕಂದ್ರೆ ಕಾಲೇಜ್ನ ಲಿಸ್ಟ್ ಔಟ್ ಮಾಡ್ಕೋಕ್ಕಿಂತ ಮುಂಚೆ ಆ ಒಂದು ಕಾಲೇಜು VTU ಕಾಲೇಜ್ ಇದೆ ಅಥವಾ ಆಟೋನಮಸ್ ಕಾಲೇಜ್ ಇದೆಯಾ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ಯಾಕಂದರೆ ನಿಮ್ಮ ಇಷ್ಟ, ಅದು ನೀವು ಆಟೋನಮಸ್ ಆದರೂ ಆಯ್ಕೆ ಮಾಡ್ಕೋಬೋದು, VTU ಆದರೂ ಆಯ್ಕೆ ಮಾಡ್ಕೋಬೋದು, ಅದು ನಿಮಗೆ ಬಿಟ್ಟಿರ್ತಕ್ಕಂಥ ಚಾಯ್ಸು. ಇಲ್ಲಿ VTU ಮತ್ತು ಆಟೋನಮಸಲ್ಲಿ ಏನಾಗುತ್ತೆ ಅಂದರೆ VTU ಅಲ್ಲಿ ಸಿಲೆಬಸ್ಸು ಓಲ್ಡ್ ಸಿಲೆಬಸ್ ಇರುತ್ತೆ, ಮತ್ತು ಒಂದು ಯೂನಿವರ್ಸಿಟಿಯಿಂದ ಎಲ್ಲ ಕಾಲೇಜುಗಳು ಕೂಡ ಒಂದು ಸಿಲೆಬಸ್ಸು ಸೇಮ್ ಇರುತ್ತೆ. ಓಕೆ, ಆಟೋನಮಸ್ ಕಾಲೇಜಲ್ಲಿ ಸಿಲೆಬಸ್ಸು ಸ್ವಲ್ಪ ವರ್ಷದಿಂದ ವರ್ಷಕ್ಕೆ ಅಪ್ಡೇಟ್ ಆಗ್ತಾ ಇರುತ್ತೆ. ಯಾಕಂದರೆ ಅದೇ ಒಂದು ಕಾಲೇಜಸ್ಗಳಲ್ಲಿ ಅಂದರೆ ಅವರು ಆಟೋನಮಸ್ ಕಾಲೇಜ್ಗಳೇ ಪ್ರಿಪೇರ್ ಮಾಡಿಕೊಂಡು ಸಬ್ಜೆಕ್ಟ್ ಕೂಡ ಅವ್ರದ್ದೇ ಓನ್ ಇರುತ್ತೆ, ಎಕ್ಸಾಮ್ ಕೂಡ ಅವರು ಓನಾಗಿ ಕಂಡಕ್ಟ್ ಮಾಡ್ತಿರ್ತಾರೆ ಆಟೋನಮಸ್ ಕಾಲೇಜಲ್ಲಿ. ಮತ್ತು ಏನಾದರೂ ಆಟೋನಮಸ್ ಕಾಲೇಜಲ್ಲಿ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ, ನೀವು ಯಾವುದೇ ಒಂದು ಸಬ್ಜೆಕ್ಟ್ನ MBA ಅಥವಾ MCA ಮಾಡುವಾಗ ಬ್ಯಾಕ್ ಉಳಿಸ್ಕೊಂಡಿದ್ದರೆ ಅವಾಗ ಏನು ಮಾಡ್ಬೋದು, ವಿತಿನ್ 1 ಮಂತ್ 2 ಮಂತ್ಸಲ್ಲಿ ನೀವು ಆಟೋನಮಸಲ್ಲಿ ಅದನ್ನು ಪೇಪರ್ನ ಕಟ್ಟಿಬಿಟ್ಟು ನೀವು ಮತ್ತೆ ಪಾಸ್ ಮಾಡ್ಕೋಬಹುದಂಥ ಆಪ್ಷನ್ಸ್ ಇರುತ್ತೆ. VTU ಆದರೆ ಆಗಿರೋದಿಲ್ಲ. ಮತ್ತು ಆ ಒಂದು ಸೆಮ್ಮನ್ನು ಬಿಟ್ಟು ಮತ್ತೆ ನೆಕ್ಸ್ಟ್ ಇಯರಿಗೆ ಬಂದಾಗ ಆ ಒಂದು VTU ಅಲ್ಲಿ ನೀವು ಕಾಲೇಜನ್ನು ಲಿಸ್ಟ್ ಔಟ್ ಮಾಡ್ಕೋಕ್ಕಿಂತ ಮುಂಚೆ ಆಟೋನಮಸ್ ಕಾಲೇಜಸ್ನ ಅಡ್ಮಿಷನ್ ಮಾಡ್ತೀರಾ ಅಥವಾ VTU ಕಾಲೇಜಸ್ನ ಅಡ್ಮಿಷನ್ ಮಾಡ್ತೀರಾ ಅಂತ ನೀವು ಅದನ್ನು ಕೂಡ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ಆಟೋನಮಸ್ ಮತ್ತು VTU ಅಂತ ಏನಂತ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಇನ್ನೊಂದು ವೀಡಿಯೋನ ನಾನು ಅದರಲ್ಲಿ ಡೀಟೇಲಾಗಿ ಹೇಳ್ತೀನಿ. ಮತ್ತು ಕಾಲೇಜಸ್ನ ಲಿಸ್ಟ್ ಔಟ್ ಮಾಡ್ಕೊಂಡು ಆದಮೇಲೆ ಪ್ಲೀಸ್ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಆ ಒಂದು ಕಾಲೇಜ್ಗೆ ವಿಸಿಟ್ ಮಾಡಿ. ಯಾಕೆ ಆ ಕಾಲೇಜ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಿದ್ದೀನಪ್ಪ ಅಂದರೆ, ಅಲ್ಲಿ ಪ್ಲೇಸ್ಮೆಂಟ್ ಯಾವ ಥರ ಆಗ್ತಾಯಿದೆ, ಹಿಂದೆ ಪ್ರೀವಿಯಸ್ ಇಯರಲ್ಲಿ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಮತ್ತು ಆ ಕಾಲೇಜಸ್ಸು ಏನು ರೂಲ್ಸ್ ರೆಗ್ಯುಲೇಷನನ್ನು ಇದೆ ಆ ಕಾಲೇಜಸಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿಂದ ನೀವು ನೋಡಿದರೆ ಗೊತ್ತಾಗೋದಿಲ್ಲ. ವೆಬ್ಸೈಟಲ್ಲಿ ನೋಡಿದರೆ ಕೂಡ ಅಷ್ಟೊಂದು ಚೆನ್ನಾಗಿ ಪ್ಲೇಸ್ಮೆಂಟ್ ಆಗಿದೆ ಅಂತಲೇ ಇರುತ್ತೆ. ಅಲ್ಲಿ ವೆಬ್ಸೈಟಲ್ಲಿ ನೋಡಿದರೆ 100% ಪ್ಲೇಸ್ಮೆಂಟ್ ಅಂತಲೇ ಅವರು ಅಲ್ಲಿ ಕೊಟ್ಟಿರ್ತಾರೆ. ಬಟ್ ಆ ಥರ ಯಾವುದೇ ಅಲ್ಲಿ ಕಾಲೇಜಸಲ್ಲಿ ಇರೋದಿಲ್ಲ. ಅದಕ್ಕೋಸ್ಕರ ಕಾಲೇಜಿಗೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಸೀನಿಯರ್ಸ್ನ ಕೇಳಿ ಈ ಕಾಲೇಜಲ್ಲಿ ಏನು ಸ್ಪೆಷಲಿಟಿ ಇದೆ, ಏನು ಪ್ಲೇಸ್ಮೆಂಟ್ ಯಾವ ಥರ ಆಗ್ತಾಯಿದೆ, ಕ್ಲಾಸ್ ಹೇಗೆ ನಡೀತಾ ಇದೆ, ಮತ್ತು ಈ ಟೀಚರ್ಸ್ ಹೇಗಿದ್ದಾರೆ, ಪ್ರತಿಯೊಂದು ಕೂಡ ನಾವು ಆ ಒಂದು ಕಾಲೇಜ್ಗೆ ವಿಸಿಟ್ ಮಾಡಿ ಅಲ್ಲಿ ನೀವು ಕೇಳ್ಕೊಳ್ಳಿ. ಯಾಕಂದರೆ ಲಕ್ಷಾನುಗಟ್ಟಲೆ ಫೀಸ್ ಕೊಟ್ಟು ಆ ಒಂದು ಕಾಲೇಜ್ಗೆ ಹೋಗ್ತಾ ಇದ್ದೀರಿ ಅಂದಮೇಲೆ ಅಲ್ಲಿ ಯಾವ ಥರ ಪ್ಲೇಸ್ಮೆಂಟ್ ಆಗುತ್ತೆ, ನಾವು ಆ ಒಂದು ಕಾಲೇಜ್ಗೆ ನಾನು ಅಡ್ಮಿಷನ್ ಮಾಡಿದರೆ ನನ್ನ ಕೆರಿಯರ್ ಹೇಗೆ ಬಿಲ್ಡ್ ಆಗುತ್ತೆ, ಪ್ರತಿಯೊಂದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಕಾಲೇಜ್ಗೆ ವಿಸಿಟ್ ಮಾಡ್ಕೊಂಡ್ಬಿಟ್ಟು ನೀವು ಅಡ್ಮಿಷನ್ನ ತೆಗೆದುಕೊಳ್ಳಿ. ಅದಾದಮೇಲೆ ಯಾವ ಥರ ವಿದ್ಯಾರ್ಥಿಗಳು, ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಕಾಲೇಜ್ಗೆ ವಿಸಿಟ್ ಮಾಡೋಕ್ಕೆ ಸಾಧ್ಯ ಆಗ್ತಿರೋದಿಲ್ಲ, ಅಂಥ ವಿದ್ಯಾರ್ಥಿಗಳಿಗೆ ನಾನು ಯಾವ ಥರ ನೀವು ಒಂದು ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳ್ಳಿ ಅಂತ ಹೇಳ್ತಿದ್ದಪ್ಪ ಅಂದರೆ, ಒಂದು ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರೂ ನೀವು ಯಾವುದು ಕಾಲೇಜ್ನ ಲಿಸ್ಟ್ ಔಟ್ ಮಾಡ್ಕೊಂಡಿರ್ತೀರಲ್ಲ ಆ ಒಂದು ಕಾಲೇಜಸ್ನ ಪೇಜನ್ನು ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲಿ ಆ ಒಂದು ಕಾಲೇಜ್ದು ಪೇಜ್ ಇರುತ್ತೆ, ಇನ್ಸ್ಟಾಗ್ರಾಮ್ ಪೇಜು. ಅಲ್ಲಿ ಓಪನ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇರ್ತಾರೆ ಆ ಒಂದು ಪೇಜಲ್ಲಿ, ಆ ಒಂದು ಕಾಲೇಜ್ದು ವಿದ್ಯಾರ್ಥಿಗಳು ಇದ್ದೇ ಇರ್ತಾರೆ ಅಬ್ಸಲ್ಯೂಟ್ಲಿ. ಆ ಒಂದು ಸೀನಿಯರ್ ವಿದ್ಯಾರ್ಥಿಗಳಿಗೆ ಏನು ಮಾಡಿ, ನೀವು DM ಮಾಡಿ, ಈ ಕಾಲೇಜ್ ಹೇಗಿದೆ, ನಾನು ನಿಮ್ಮ ಕಾಲೇಜಿಗೆ ಸೇರ್ಕೋಬೇಕಂತ ಅಂದ್ಕೊಳ್ತಿದ್ದೀನಿ, ಬಟ್ ಆ ಕಾಲೇಜ್ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಆ ಕಾಲೇಜ್ ಬಗ್ಗೆ ನನಗೆ ಇನ್ಫಾರ್ಮೇಷನ್ ನೀವು ಕೊಡ್ಬೋದಾ ಅಂತ ಕೇಳಿ ಇನ್ಸ್ಟಾಗ್ರಾಮಲ್ಲಿ. ಅಬ್ಸಲ್ಯೂಟ್ಲಿ ಅವ್ರಿಗೆ ನಿಮಗೆ ಸಜೆಷನ್ನ ಮಾಡ್ತಾರೆ, ಈ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಬೇಕಾ ಮಾಡಬಾರ್ದಾ ಅಂತ. ಅದಕ್ಕೋಸ್ಕರ ಕಾಲೇಜ್ನ ಲಿಸ್ಟ್ ಔಟ್ ಮಾಡ್ಕೊಂಡ್ಮೇಲೆ ಆಪ್ಷನ್ ಎಂಟ್ರಿ ಮಾಡೋಕ್ಕಿಂತ ಮುಂಚೆ ಕಾಲೇಜ್ಗೆ ವಿಸಿಟ್ ಮಾಡಿ ನೀವು ಏನು ಮಾಡಿ, ಕಾಲೇಜಸ್ನ ಆಪ್ಷನ್ ಎಂಟ್ರಿ ಮಾಡಿ. ಓಕೆ, ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಕೂಡ ನಿಮಗೆ ಡೌಟ್ ಇದ್ದರೂ ಕೂಡ ಈ ಒಂದು ವಿಡಿಯೋ ಕೆಳಗಡೆ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ, ಜಾಯ್ನ್ ಆಗಿ. ಥ್ಯಾಂಕ್ ಯು.